ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತರೋ ಗಾದೆನ ನೀವು ಕೇಳಿರ್ತೀರ. ಹಾಗೆ ಈ ಕತೆ ಹೇಗೆ ಹುಟ್ಟಿತು, ಯಾವಾಗ ಹುಟ್ಟಿತು ಮತ್ತು ಯಾವ ಕಾರಣದಿಂದ ಹುಟ್ಟಿತು ಅಂತ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಕಿಸಾ ಗೌತಮಿ ಅನ್ನೋ ಹುಡುಗಿ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಾಳೆ. ಇವ್ರ ಅಪ್ಪ ಅಮ್ಮ ಇವಳನ್ನ ಒಂದು ಒಳ್ಳೆ ಮನೆತನಕ್ಕೆ ಮದುವೆ ಮಾಡಿಕೊಡ್ತಾರೆ. ಪ್ರಾರಂಭದಲ್ಲಿ ಇವಳು ಬದುಕಲ್ಲಿ ಬರೀ ಕಷ್ಟಗಳೇ ಬರ್ತಾ ಇರುತ್ತೆ. ಇದರ ನಡುವೆ ಕಿಸಾ ಗೌತಮಿಗೆ ಒಂದು ಸುಂದರವಾದ ಗಂಡು ಮಗು ಹುಟ್ಟುತ್ತೆ. ಈಕೆಗೆ ತನ್ನ ಮಗನ ಕಂಡ್ರೆ ಪಂಚಪ್ರಾಣ. ಕಿಸಾ ಗೌತಮಿಯ ಮಗ ಒಂದು ದಿನ ಹುಷಾರು ತಪ್ಪಿ ಸಾವನ್ನಪ್ತಾನೆ. ಈಕೆಗೆ ತನ್ನ ಮಗ ಸತ್ತಿದ್ದಾನೆ ಅನ್ನೋದನ್ನೇ ನಂಬಕ್ಕಾಗ್ತಾ ಇರಲ್ಲ. ತನ್ನ ಮಗನ ಮೇಲಿದ್ದ ಅಪಾರ ಪ್ರೀತಿಯಿಂದ ಆಕೆ ತನ್ನ ಮಗನ ಮೃತದೇಹ ಹೊತ್ಕೊಂಡು ಮನೆ ಮನೆಗೆ ಹೋಗಿ ನನ್ನ ಮಗನ್ನ ಬದುಕಿಸಿ, ದಯವಿಟ್ಟು ಏನಾದರೂ ಮಾಡಿ ನನ್ನ ಮಗನ್ನ ಬದುಕಿಸಿ ಅಂತ ಕಣ್ಣೀರು ಹಾಕ್ತಾ ಬೇಡ್ಕೋತಾಳೆ. ಇದಕ್ಕೆ ಆ ಊರಿನ ಜನರು ಸಮಾಧಾನ ಮಾಡ್ಕೋತಾಯಿ, ಸತ್ತವರು ಮತ್ತೆ ಬದುಕಕ್ಕಾಗತ್ತಾ, ನಾವು ಈ ವಿಷಯದಲ್ಲಿ ಅಸಹಾಯಕರು ಅಂತ ಹೇಳ್ತಾರೆ. ಈ ಯಾವ ಮಾತುಗಳು ಕಿಸಾ ಗೌತಮಿಯ ಮನಸ್ಸಿಗೆ ಶಾಂತಿ ಕೊಡೋದೇ ಇಲ್ಲ. ಅಲ್ಲಿ ಒಬ್ಬ ವ್ಯಕ್ತಿ, ಅಮ್ಮ ನೀನು ಬುದ್ಧನ ಹತ್ರ ಹೋಗಿ ಬೇಡ್ಕೋ, ಅಲ್ಲಿ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಕಿಸಾ ಗೌತಮಿ ಒಂದೇ ಉಸಿರಿಗೆ ತನ್ನ ಮಗನ ದೇಹ ತಗೊಂಡು ಬುದ್ಧನ ಹತ್ರ ಹೋಗ್ತಾಳೆ. ಹೇಗಾದರೂ ಮಾಡಿ ನನ್ನ ಮಗನ್ನ ಬದುಕಿಸ್ಕೊಡಪ್ಪ ದೇವ್ರೆ ಅಂತ ಬೇಡ್ಕೋತಾಳೆ. ಸಾವಿನ ಸತ್ಯತೆಯನ್ನು ಅರಿತ ಬುದ್ಧ, ಮಗಳೇ, ಸಾವೇ ಇಲ್ದಿರೋ ಮನೆಯಲ್ಲಿ ಒಂದು ಹಿಡಿ ಸಾಸಿವೆ ತಗೋಬಾ, ಅವಾಗ ನಿನ್ನ ಮಗನ್ನ ಬದುಕಿಸ್ಬೋದು ಅಂತ ಹೇಳ್ತಾರೆ. ಈ ವಿಷಯನ ಕೇಳಿದ ತಕ್ಷಣ ಕಿಸಾ ಗೌತಮಿ ಮನೆ ಮನೆಗೆ ಹೋಗಿ ಒಂದು ಹಿಡಿ ಸಾಸಿವೆ ಕಾಳನ್ನ ಕೇಳ್ತಾಳೆ. ಆದರೆ ನಿಮ್ಮ ಮನೇಲಿ ಯಾವುದಾದ್ರೂ ಸಾವಾಗಿತ್ತಾ ಅಂತ ಕೇಳಿದಾಗ ಜನರೆಲ್ಲ, ಹೌದು ತಾಯಿ, ನಮ್ಮ ಮನೇಲಿ ಕುಟುಂಬದವರು ಸತ್ತಿದ್ದಾರೆ ಅಂತ ಹೇಳ್ತಾರೆ. ಇದೇ ಥರ ಕಿಸಾ ಗೌತಮಿ ಎಷ್ಟೇ ಮನೆಗಳಿಗೂ ಹೋದರೂ ಎಲ್ಲ ಕಡೆನೂ ಅದೇ ಉತ್ತರ ಕೇಳಿಬರುತ್ತೆ. ಕಿಸಾ ಗೌತಮಿಗೆ ಕಡೆಗೂ ಸಾವಿಲ್ಲದ ಮನೆಯೇ ಇಲ್ಲ ಅನ್ನೋ ಸತ್ಯದ ಅರಿವಾಗುತ್ತೆ. ನಂತರ ಈಕೆ ಬುದ್ಧನ ಬಳಿ ಬಂದು ಶರಣಾಗುತ್ತಾಳೆ. ಈ ಕಥೆಯಿಂದ ನಾವು ಜೀವನದ ಒಂದಷ್ಟು ಮುಖ್ಯ ಪಾಠಗಳನ್ನ ಕಲ್ತ್ಕೋಬೋದು. ಅವುಗಳು ಯಾವೆಂದರೆ, ಯಾವುದೂ ನಮ್ಮ ಜೀವನದಲ್ಲಿ ಶಾಶ್ವತವಿಲ್ಲ. ಸಾವು ನೋವು ಕಷ್ಟ ಸುಖ ಇದು ಎಲ್ಲರ ಜೀವನದಲ್ಲೂ ಇರುತ್ತೆ. ನಾವು ಇದನ್ನೆಲ್ಲ ಒಪ್ಕೊಂಡು ಜೀವನದಲ್ಲಿ ಮುಂದೆ ನಡಿಬೇಕು. ಇದಾಗಿತ್ತು ಕಿಸಾ ಗೌತಮಿಯ ಕತೆ. ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.